Watch full episodes on Jio Hotstar. ಓ ಏನೋ ಎಷ್ಟು ಚೆನ್ನಾಗಿದೆ ಜಾಗ, ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಏನ್ ಚೆನ್ನಾಗಿದೆ ಅಲ್ಲ. ಏನಪ್ಪ ಸ್ವಲ್ಪ ನೋಡ್ಕೊಂಡು ಓಡ್ಸಕ್ಕಾಗಲ್ವಾ? ರೇಷನ್ ಗಾಡಿ ಓಡಿಸ್ತಾ ಇದ್ದಾನೆ ನೋಡು ಅವನು ಅಲ್ವಾ. ಅಯ್ಯೋ ಇವ್ರು ಯಾರು? ಏಯ್ ಅಡ್ಡ ನಿಂತ್ಕೊಬೇಡಿ, ದಾರಿ ಬಿಡಿ. ಏಯ್ ಹ್ಯಾಂಡ್ಸ್ ಅಪ್, ಈಗ ನೀನ್ ಯಾರು ಕಾಪಾಡಕ್ಕಾಗಲ್ಲ. ಪ್ಲೀಸ್ ಸೇವ್ ಮೀ, ಹೆಲ್ಪ್ ಮೀ, ಪ್ಲೀಸ್ ಹೆಲ್ಪ್ ಮೀ. ಬನ್ನಿ. ಥ್ಯಾಂಕ್ ಯು ನೀವು ನನ್ನ ಕಾಪಾಡ್ಬಿಟ್ರಿ. ಆ ಗೂಂಡಾಗಳಿಗೆ ಗೊತ್ತಾಗಿರ್ಬೇಕು ಅನ್ಸುತ್ತೆ ನಾನಿಲ್ಲಿ 2-3 ಸಾವಿರ ಕೋಟಿ ಖರ್ಚು ಮಾಡಿ ಫ್ಯಾಕ್ಟ್ರಿ ಕಟ್ತಾ ಇರೋ ವಿಷಯ. ಅದಕ್ಕೆ ಅವರು ಇಲ್ಲೂ ನನ್ನ ಹಿಂದೆ ಬಿದ್ದಿದ್ದಾರೆ. ನಾನೀಗ ನನ್ನ ದೇಶಕ್ಕೆ ವಾಪಸ್ ಹೋಗ್ಲೇಬೇಕು. ಅರೆ ಆ ಥರ ಗುಂಡಗಳು ಎಲ್ಲ ಜಾಗದಲ್ಲೂ ಇರ್ತಾರೆ ಸರ್. ಅದಕ್ಕೋಸ್ಕರ ನೀವು ಹೆದರ್ಕೋಬೇಡಿ, ಫ್ಯಾಕ್ಟ್ರಿ ಓಪನ್ ಮಾಡಿ ಸರ್. ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದ್ರೆ ಅದರಿಂದ 1000 ಜನದ ಜೀವನ ನಡೆಯುತ್ತೆ ಸರ್. ಇವತ್ತಂತೂ ನೀವು ನನ್ನ ಕಾಪಾಡಿದ್ರಿ, ಆದ್ರೆ ನಾಳೆ ಏನ್ ಕತೆ? ಪೊಲೀಸರು ಕೂಡ 24 ಗಂಟೆ ನನ್ನ ಜೊತೆ ಇರೋಕ್ಕಾಗಲ್ಲ. ಸಾರಿ, 24 ಗಂಟೆ ನನ್ನ ಜೊತೆ ಇರುವಂತ ಗಾರ್ಡ್ಸ್ ನನಗೆ ಬೇಕು. ಎಲ್ಲಿವರೆಗೂ ಅಂತ ಗಾರ್ಡ್ಸ್ ನನಗೆ ಸಿಗಲ್ವೋ ಅಲ್ಲಿವರೆಗೂ ನಾನಿಲ್ಲಿ ಫ್ಯಾಕ್ಟ್ರಿ ಕಟ್ಟೋದಿಲ್ಲ. ಡಾಕ್ಟರ್ ಅಣ್ಣ, ನೀವು ಆ ತರ ಒಂದು ಗ್ಯಾಜೆಟ್ ನ ತಯಾರು ಮಾಡಕ್ಕಾಗತ್ತಾ ಅಣ್ಣ? ಏನಂದ್ರೆ ಇವ್ರಿಗೆ 24 ಗಂಟೆ ಸೆಕ್ಯೂರಿಟಿ ಕೊಡೋಂಥದ್ದು. ಓ ಡೋಂಟ್ ವರಿ ನನ್ನ ಗೆಳೆಯ, ನಾ ಎಂತ ಗ್ಯಾಜೆಟ್ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರನ್ನ ಯಾರು ಒಂದು ಚೂರು ಮುಟ್ಟಕ್ಕೂ ಸಾಧ್ಯ ಇಲ್ಲ ಅಂತ ಗ್ಯಾಜೆಟ್ ಕಡೆಯ. ಹಲೋ ನನ್ ಗೆಳೆಯರ, ಇಲ್ಲಿ ನೋಡಿ, ನನ್ನ ಹತ್ರ ಈ ರೋಬೋಟಿಕ್ ಸ್ನೇಕ್ ಇದೆ. ಯಾರಾದ್ರೂ ನಿಮ್ಮ ಮೇಲೆ ದಾಳಿ ಮಾಡಕ್ ಬಂದ ಅಂದ್ರೆ ಈ ರಿಮೋಟ್ ನಲ್ಲಿರೋ ಬಟನ್ ಅದುಂಬಿಟ್ರೆ ಸಾಕು, ಅವ್ರಿಗೆ ಕರೆಂಟ್ ಹೊಡೆದು ಅವ್ರಿಗೆಲ್ಲ ಒಂದು ಗತಿ ಮಾಡಕ್ ಬಿಡುತ್ತೆ ಸರ್. ಇದೇ ತರ ಕರೆಂಟ್ ಹೊಡೆದು ಬಿಡುತ್ತೆ ಸರ್ ಅವ್ರಿಗೆ. ರೋಬೋಟಿಕ್ ಸ್ನೇಕ್ ಗಾರ್ಡ್ಸ್, ನೀವಂತೂ ಚಮತ್ಕಾರಿ ಸೈಂಟಿಸ್ಟ್. ಥ್ಯಾಂಕ್ ಯು. ನನ್ನ ವಿಸಿಟಿಂಗ್ ಕಾರ್ಡ್ ತಗೊಳ್ಳಿ, ಅವಶ್ಯಕತೆ ಇದ್ದಾಗ ನನಗೆ ಕಾಲ್ ಮಾಡಿ. ಬಾಯ್. ಸರಿ, ಬಾಯ್. ಅವ್ರ ಹೆಸರೇನು ಅಂತ ಕೇಳಬಾರ್ದಾಗಿತ್ತ ನೀವು? ಅವ್ರ ಹೆಸರೇನು ಅಂತ ನಮ್ಗೇನು ಗೊತ್ತಿಲ್ಲ. ಆ ಮನುಷ್ಯ ಕೈ ಅಳ್ಳಾಡಿಸ್ಬಿಟ್ಟು ಸೀದಾ ಎಸ್ಕೇಪ್ ಆಗ್ಬಿಟ್ಟ. ಅವ್ರ ಹೆಸರೇನು ಅಂದ್ರೆ ಕೋಪಡಿ. ಇಲ್ಲ, ಅವನು ಕೋಪಡಿ ನಮ್ ಗ್ಯಾಜೆಟ್ ನ ಇತ್ಕೊಂಡು ಎಸ್ಕೇಪ್ ಆಗ್ಬಿಟ್ಟ. ಹೌದಾ? ಓಡ ಹಿಡ್ಕೊಳ್ಳೋದ? ಮೋಟು ಪತ್ಲು ನೋಡಿದ್ರ ಕೋಪಡಿ ನಿಮ್ಗೆ ಹೇಗ್ ಗುಬೆ ಮಾಡ್ದ ಅಂತ. ನೀವೇನಾದ್ರೂ ನನ್ನ ಹತ್ರ ಬಂದ್ರೆ ಈ ಸ್ನೇಕ್ ಕಾರ್ಡ್ಸ್ ನಿಮಗ್ ಸರಿಯಾಗಿ ಪಾಠ ಕಳ್ಸುತ್ತೆ. ಬಾಯ್ ಬಾಯ್. ಕೋಪಡಿ ಹಂಗೆ ಹೋಗ್ ಬಿಡಲ್ಲ, ನೋಡ್ತಾ ಇರು. ಮಟ್ಟು ಕಾಪಾಡ. ಯಾರಪ್ಪ ಇವರು ಕಾರಿಂದ ಹಿಂಗ್ ಹೋಗ್ತಾ ಇದಾರೆ? ಯಾರಿವರೆಲ್ಲ? ಮೋಟು ಪತ್ಲು ಇಲ್ಲಿಗೂ ಬಂದ್ಬಿಟ್ರ? ಈಗ್ಲೇ ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ಅನಂದ್ರ ಸ್ವಲ್ಪ ನೋಡಿ ಇದು ಸರಿಯಾಗಿ ಕೆಲಸ ಮಾಡುತ್ತಾ ಇಲ್ವಾ ಅಂತ. ಒತ್ಲಾ ಬಟನ್ ಒತ್ಲಾ ಹೇಳಿ. ಅಯ್ಯೋ ಬೇಡ, ಪ್ರೆಸ್ ಮಾಡಬೇಡ, ಅದಕ್ಕೆ ಬೇಡ. ಈಗಲೇ ನಮ್ಗೆ ಭಾಳ ತೊಂದರೆ ಆಗ್ತಿದೆ, ಇನ್ನೂ ತೊಂದರೆ ಕೊಡಕ್ ನೋಡ್ಬೇಡ ಕಣಯ್ಯ. ಅಯ್ಯೋ ಅಷ್ಟೇ ತೊಂದರೆ ಆಗ್ತಿದೆ ಅಂದ್ರೆ ಇದನ್ನು ತಗೋ.
ಕೋಪಡಿ ಈ ತರ ಯಾಮಾರ್ಸ್ತಾನೆ ಅಂತ ನಾವ್ ಯಾರು ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ನಾನ್ ಮಾತ್ರ ಅವನ್ ಖಂಡಿತ ಬಿಡೋದಿಲ್ಲ. ಎಲ್ಲಿದ್ಯಾ? ಗೇಟ್ ವೇ ಆಫ್ ಇಂಡಿಯಾ ಹತ್ರ ದೊಡ್ಡ ಒಡವೆ ಅಂಗಡಿ ಇದೆಯಲ್ಲ, ಆ ಒಡವೆ ಅಂಗಡಿನ ಲೂಟಿ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಸಾಧ್ಯ ಆದ್ರೆ ನೀನು ಬಾ. ಓಕೆ? ಹುಷಾರು, ಆ ತರ ಮಾಡಕ್ ಏನಾರು ಹೋದ್ರೆ ಧೋನಿ ಗಟ್ಟಲ್ಲಿ ಬಟ್ಟೆ ಒಗೆ ತರ ನಿನ್ನ ಒಗ್ದು ಹಾಕ್ಬಿಡ್ತೀನಿ. ಈಗಲೇ ನಮ್ಮನ್ನ ಬಟ್ಟೆ ತರ ಒಗದಾಕ್ಬಿಡ್ತಿದೆಯಲ್ಲ. ಬನ್ನಿ ಎದ್ದೇಳಿ ಮೇಲೆ, ನಾವು ಹಿಡಿಲೇಬೇಕು ಇವತ್ತು. ನಾನು ನಿಮ್ಮನ್ನ ಇದಕ್ಕೋಸ್ಕರನೇ ಕರೆದಿದ್ದು. ಒಳಗಡೆ ಇನ್ನೂ ಮಜಾ ಇದೆ, ಹೋಗಿ ನೋಡಿ. ಅದಕ್ಕಿಂತ ಕಾಮಿಡಿ ಇಲ್ಲೇ ಇದೆ. ಸಾಕು ಅನ್ಸುತ್ತೆ ಈಗ. ಕಮಾನ್ ಮೈ ಬಾಡಿ ಗಾರ್ಡ್. ಅಯ್ಯೋ, ಕರೆಂಟ್ ಹೊಡಿತದೆ ಕಣ್ರಯ್ಯ. ಸರಿ, ನಾನು ಹೊಡ್ತೀನಿ, ಮತ್ತೆ ಇದೇ ತರ ಸಿಗ್ತೀನಿ. ಬಾಯ್ ಬಾಯ್. ಓಹೋ, ಅವ್ರು ಇಲ್ಲಿಗೂ ಬಂದ್ರ? ಇನ್ನೊಂದ್ಸತಿ ಶಾಕ್ ಕೊಡ್ಸಿದ್ರ ಆಯ್ತು. ಬಾಸ್, ಅಲ್ಲಿ ನೋಡಿ. ಮತ್ತೆ ಹೊಡಿತಾ ಇದಲ್ಲ. ಪ್ರೆಸಿಡೆಂಟ್ ಅಮರ್ ಬಜಾರಿಯಾ ನಗರಕ್ಕೆ ಬಂದು ತಾಜ್ ಹೋಟೆಲ್ನಲ್ಲಿ ತಂಗಲಿದ್ದಾರೆ. ಆದರೆ ಕೋಪಡಿ ಎಂಬ ಮನುಷ್ಯ ಚಾಲೆಂಜ್ ಮಾಡಿದ್ದಾನೆ. ಅಧ್ಯಕ್ಷರನ್ನು ಅಪಹರಣ ಮಾಡುವುದಾಗಿ ತಿಳಿಸಿದ್ದಾನೆ. ನಗರ ಪೂರ್ತಿ ಕಟ್ಟೆಚ್ಚರ ವಹಿಸಲಾಗಿದೆ. ಅವರು ಸಿಕ್ಕವರಿಗೆ ಕರೆಂಟ್ ಶಾಕ್ ನೀಡುತ್ತಿದ್ದಾರೆ. ಪೊಲೀಸ್ನವರು ಕೂಡ ಅವರ ಹತ್ತಿರ ಬರುವುದಕ್ಕೆ ಅಂಜುತ್ತಿದ್ದಾರೆ. ಇದೇ ಒಂದು ಒಳ್ಳೆ ಅವಕಾಶ ಹಿಡ್ಕೊಳ್ಳೋದಿಕ್ಕೆ. ಅವನ್ನ ಖಂಡಿತ ಬಿಡೋದ್ ಬೇಡಣ. ಅಯ್ಯೋ ನಿಜ ಕಡೆಯ, ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ ಮೇಲೆ ಆಣೆಗೆ ಹೇಳ್ತೀನಿ. ಅವ್ನ ಮಾತ್ರ ಬಿಡೋದ್ ಬೇಡ. ಹಲೋ ಮಿಸ್ಟರ್ ಪ್ರೆಸಿಡೆಂಟ್, ನನ್ನ ಗಾಡಿ ಅಲ್ಲಿದೆ. ನನ್ನ ಗಾಡಿಲೇ ಬರ್ತೀರಾ ಇಲ್ಲ ನಾವು ನಿಮ್ ಗಾಡಿಲೇ ಬರೋದಾ ಹೇಳಿ? ಮಿಸ್ಟರ್ ಪ್ರೆಸಿಡೆಂಟ್ ಅವ್ರನ್ನ ಹೇಳ್ಕೊಂಡೋಗಕ್ ಸಾಧ್ಯನೇ ಇಲ್ಲ. ಈಗ ನಿನ್ಗಿದೆ ಗ್ರಹಚಾರ. ನೀನ್ ಯಾಕೋ ಬಹಳ ಮಿತಿ ಮೀರಿ ಹೋಗ್ತಾ ಇದೀಯಾ. ನಾವು ಸಹಿಸ್ಕೊಂಡ್ ಬಂದಿದೀವಿ, ಇನ್ ಸಹಿಸ್ಕೊಳಕ್ ಸಾಧ್ಯ ಇಲ್ಲ. ಏಯ್, ಬಾ ಬಾ, ಈಗ ಹೇಗ್ ಶಾಕ್ ಕೊಡಿಸ್ತೀನಿ ಅಂದ್ರೆ ಪತ್ಲು 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 ಹೇಳು ನನ್ನ ಸ್ನೇಹಿತ, ಹೇಳು ಪತ್ಲು. ಕೋಪಡಿ ನನ್ನ ಸ್ನೇಹಿತಂಗೆ ಏನಾದ್ರು ಆಯ್ತು ಅಂದ್ರೆ ನಿನ್ನ ಮಾತ್ರ ನಾ ಸುಮ್ಮನೆ ಬಿಡೋದಿಲ್ಲ. ಪತ್ಲು ಹೇಳೋ ಮೇಲೆ ಪತ್ಲು ಹೇಳು ಪತ್ಲು. ಕೋಪಡಿ ನನ್ನ ಸ್ನೇಹಿತರಿಗೆ ಎಂತ ಕೆಲಸ ಮಾಡಕ್ ಬಿಟ್ಟಿದ್ಯಾ? ನಾನು ನಿನ್ ಮಾತ್ರ ಇವತ್ತು ಸುಮ್ಮನೆ ಬಿಡಲ್ಲ ಕಣೋ. ನಿನ್ಗೊಂದು ಗತಿ ಕಾಣಿಸ್ತೀನಿ. ಹೌದಾ? ಅಷ್ಟೊಂದು ಧೈರ್ಯನಾ? ಸರಿ, ಹಂಗಾದ್ರೆ ತಗೋ. ಕೋಪಡಿ, ಇವತ್ತು ನಿನ್ ಏನ್ ಬೇಕಾದ್ರೂ ಮಾಡ್ಕೋ. ನಾನು ಮಾತ್ರ ನಿಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ಸ್ನೇಹಿತರಿಗೆ ಬಹಳ ಹಿಂಸೆ ಕೊಟ್ಟಿದ್ಯಾ ನೀನು. ಅಯ್ಯಮ್ಮ, ಮೋಟು ನೀ ಜಾಗದಿಂದ ಈ ಕಡೆ ಬಂದ್ಬಿಡ. ಉಕ್ಕಡೆಯ ಮೋಟು ನನ್ ಗೆಳೆಯ, ನನ್ ಮಾತು ಕೇಳೆಯ. ಅಷ್ಟೊಂದು ಕರೆಂಟ್ ಓಡಿಸ್ಕೊಬೇಡ ಗೆಳೆಯ, ತಡ್ಕೊಳಕ್ಕಾಗಲ್ಲ ಗೆಳೆಯ. ಮೋಟು ಈ ಕಡೆ ಬಂದ್ಬಿಡ. ಏ ಮೋಟು, ಓ ನನ್ ಗೆಳೆಯರ ಇಲ್ಲಿ ಕೇಳ್ರಯ್ಯ, ಫುಲ್ಲು ಕರೆಂಟ್ ಕ್ಲೋಸ್ ಆಗ್ಬಿಟ್ಟಿದೆ ಕಣಯ್ಯ. ನನ್ಗನ್ಸುತ್ತೆ ಆ ಸ್ನೇಕ್ ಬ್ಯಾಟ್ರಿ ಫುಲ್ಲು ಖಾಲಿ ಆಗೋಗ್ಬಿಟ್ಟಿದೆ ಅಂತ. ಅಯ್ಯೋ ಶಿಷ್ಯಂದ್ರ, ಅಟ್ಯಾಕ್! ಸಾರಿ ತಪ್ಪಾಗೋಯ್ತು.
ನಾನು ತಮಾಷೆ ಮಾಡ್ತಾ ಇದ್ದೆ ಅಷ್ಟೇ, ನಿಜವಾಗ್ಲೂ ತಮಾಷೆ ಮಾಡ್ತಿದ್ದೆ. ಐ ವಾಸ್ ಟೆಸ್ಟಿಂಗ್ ದ ಸ್ನೇಕ್. ಸಾರಿ. ಎಲ್ಲೋಕ್ಕೆ ಬರಕ್ ಹೋಗ್ಬಿಡಿ. ಇಲ್ಲಿ ನೋಡ್ರಯ್ಯ, ನನ್ನ ಗ್ಯಾಜೆಟ್ ನನ್ನ ಹತ್ರ ವಾಪಸ್ ಬಂದ್ಬಿಡ್ತು ಕಣ್ರಯ್ಯ. ಪತ್ಲು, ನೀ ಸರಿ ಹೋಗ್ಬಿಟ್ಟಲ್ಲನೋ? ಆ ಮೋಟು, ನಾ ಸರಿ ಹೋಗ್ಬಿಟ್ಟೆ ಕಣ. ತಪ್ಕೊಳ್ಳೋ ನನ್ನ ಸ್ನೇಹಿತ. ಮೋಟು, ನನ್ ಬಿಟ್ಬಿಡ. ಸಾರಿ, ವೆರಿ ಸಾರಿ ಪತ್ಲು. ಥ್ಯಾಂಕ್ ಯು ಮೋಟು, ನೀವು ನನ್ನ ಜೀವನ ಉಳಿಸ್ಬಿಟ್ರಿ. ಇವತ್ತು ಡಿನ್ನರ್ನ ಎಲ್ರೂ ಒಟ್ಟಿಗೆ ಮಾಡೋಣ. ಸಾರಿ ಸಾರಿ ಸರ್, ತಪ್ಪಾಗೋಯ್ತು ಸರ್. ಇಲ್ಲಿ ನೋಡಿ ಸರ್, ಇನ್ನೂ ಬೇಕಾದಷ್ಟು ಕರೆಂಟು ನನ್ನ ಬಾಡಿನಲ್ಲಿ ಬಾಕಿ ಇದೆ ಸರ್. ಮಿಸ್ಟರ್ ಪ್ರೆಸಿಡೆಂಟ್ನೇ ಹಿಡಿಯೋದಕ್ಕೆ ಬರ್ತೀಯನೋ? ಈಗ ಬಾ, ಜೈಲಲ್ಲಿ ಕಮ್ಮಿ ಅನಿಸುವಂತೆ. Watch India's largest kids library only on Jio Hotstar. Download the app now.